ಪದೇ ಪದೇ ಶಾಂತಿ ಶಾಂತಿ ಅಂತಿದ್ದಾರೆ ಡೊನಾಲ್ಡ್ ಟ್ರಂಪ್. ಈಗ ಅವರಿಗೆ ಶಾಂತಿ ನೆನಪಾಗಿದೆ. ಇಷ್ಟು ದಿನ ಎಲ್ಲರನ್ನೂ ಹೊಡೆದು ಬಿಡ್ತೀವಿ, ಟ್ಯಾರಿಫ್ ಜಾಸ್ತಿ ಮಾಡ್ಬಿಡ್ತೀವಿ, ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದವರಿಗೆ ಈಗ ಶಾಂತಿ ಸಂಧಾನ ಇತ್ಯಾದಿ ಇತ್ಯಾದಿ ನೆನಪಾಗ್ತಾ ಇದೆ. ಒಪ್ಪಂದದ ನೆಪದಲ್ಲಿ ದೊಡ್ಡ ದಾಳಿಗೆ ಅಮೆರಿಕ ಸಜ್ಜಾಗಿದೆಯಾ ಅನ್ನುವಂತ ಪ್ರಶ್ನೆ ಸುಲಭವಾಗಿ ಟ್ರಂಪ್ನ ನಂಬುವಂತಿಲ್ಲ. ಈ ಹಿಂದೆ 5 ದಿನ ನಾವು ದಾಳಿ ಮಾಡಲ್ಲ ಅಂತ ಹೇಳಿದಾಗಲೂ ಕೂಡ ಅದರ ಹಿಂದೆ ಏನೋ ಸ್ಟ್ರಾಟಜಿ ಅಡಗಿದೆ ಅನ್ನುವಂತ ಚರ್ಚೆಗಳಾಯ್ತು. ಆ 5 ದಿನಗಳ ಗ್ಯಾಪ್ ಅಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನ ಮಿಡ್ಲ್ ಈಸ್ಟ್ ಅಲ್ಲಿ ಮಾಡೋದು, ಆ ರೀತಿಯ ಲೆಕ್ಕಾಚಾರವನ್ನ ಇಟ್ಕೊಂಡಂತವರು ಈಗ ಶಾಂತಿ ಶಾಂತಿ ಅಂತಿದ್ದಾರೆ. ಯುದ್ಧ ಅಂತ ಹಾತೊರಿತಾ ಇದ್ದಂತ ರಾಷ್ಟ್ರ ಈಗ ಯುದ್ಧ ನಿಂತರೆ ಸಾಕು, ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕ ಈಗ ಇರಾನ್ನ ಪ್ರತಿದಾಳಿಗೆ ಪತುರುಗುಟ್ಟೆ ಹೋಗ್ತಾ ಇದೆ. ಒಂದು 8 ರಿಂದ 10 ದಿನದಲ್ಲಿ ಯುದ್ಧ ಮುಗಿಸ್ಬಿಡ್ತೀವಿ ಅನ್ನುವಂತ ಅಹಂನಲ್ಲಿದ್ದಂತಹ ಟ್ರಂಪ್ಗೆ ಈಗ ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸ್ಬಿಡೋಣ. ಅಮೆರಿಕಾದಲ್ಲೇ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ನೋ ಕಿಂಗ್ಸ್ ಅಂತ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ನೀನ್ ಯಾವ ಲೆಕ್ಕ ಹೇಳೋ ಮಂಕದಿಣಿಯೇ ಅಂತ ಹೇಳಿ. ಉರಿದಿದ್ದು ಊರಲ್ಲಿ ಇರಲಿಲ್ಲ, ಉರಿಬಾರದು. ಅದಕ್ಕೆ ಇವೆಲ್ಲ ಇಷ್ಟೆಲ್ಲ ಸಾಕ್ಷಿ ಆಗ್ತಾ ಇದೆ. ಇರಾನ್ ಯಾವ ರೀತಿ ಈಗ ಪ್ರತಿದಾಳಿಯನ್ನ ಮಾಡ್ತಾ ಇದೆ ಅಂತಂದ್ರೆ ಅಮೆರಿಕಾದಂತವರು ಸಂಧಾನಕ್ಕೆ ಬರ್ತಾ ಇದ್ದಾರೆ. B-52 ವಿಮಾನ ಬಳಸಿ 2,000 ಪೌಂಡ್ ಬಾಂಬ್ ಹಾಕಲಾಗಿದೆ. ಅಮೆರಿಕದ ಟಾರ್ಗೆಟ್ ಇರಾನ್ನ ಪರಮಾಣು ನೆಲೆಗಳು. ಆದರೆ ಅಷ್ಟು ಸುಲಭವಾಗಿ ಇರಾನ್ ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ ಸೇಫ್ ಆಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಅಮೆರಿಕದ ಪ್ರಮುಖ ಟಾರ್ಗೆಟ್ ಇರಾನ್ನ ಶಸ್ತ್ರಾಸ್ತ್ರಗಳು. ದಾಳಿಯ ಬಳಿಕ ರಾತ್ರಿಯಲ್ಲೇ ಹಗಲಿನಂತ ವಾತಾವರಣ ಸೃಷ್ಟಿಯಾಗುತ್ತೆ. ಮೊನ್ನೆಯಷ್ಟೇ ಭೀಕರ ದಾಳಿಗೆ ಎಚ್ಚರಿಕೆಯನ್ನು ನೀಡಿತ್ತು ಅಮೆರಿಕ. ಆದರೆ ಅಮೆರಿಕದ ಎಚ್ಚರಿಕೆ ವಾರ್ನಿಂಗ್ಗೆ ತಲೆನೇ ಕೆಡಿಸಿಕೊಳ್ಳಿಲ್ಲ ಇರಾನ್. ಇದಾದ್ಮೇಲೆ ಒಂದು ದಾಳಿ ಆಗುತ್ತೆ. ದಾಳಿಯ ಬಳಿಕ ಸ್ಫೋಟಕ ವಿಡಿಯೋನು ಕೂಡ ಟ್ರಂಪ್ ಹಂಚಿಕೊಳ್ತಾರೆ, ನೋಡಿ ನಮ್ಮ ದಾಳಿ ಹೇಗಿದೆ ಅಂತ ಹೇಳಿ. ಈ ದಾಳಿಯ ಬಳಿಕ ಇರಾನ್ನ ಶಸ್ತ್ರಬಲ ನಾಶ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ರೇಡಿಯೇಷನ್ ಆಗಿಲ್ವಂತೆ. ಸದ್ಯ ಇರಾನ್ನ ಪರಮಾಣು ಸೆಂಟರ್ ನಾಶ ಆಗಿದೆ. ಆದರೆ ಇರಾನ್ನ ಈ ಸಂಸ್ಕರಿತ ಯುರೇನಿಯಂ ಏನಿದೆಯಲ್ಲ ಅದು ಹಾಗೆ ಉಳಿದಿದೆ. ಅದು ಹಾಳಾಗೋದಕ್ಕೂ ಇರಾನ್ ಬಿಡೋದಿಲ್ಲ. ಅಷ್ಟು ಸೇಫ್ ಆಗಿ ನಾವು ಬಂಕರ್ ಅಲ್ಲಿ ಆ ಯುರೇನಿಯಂ ಅನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇರಾನ್ನವರು. ಇಸ್ಫಹಾನ್ನಲ್ಲೇ ಹೆಚ್ಚಾಗಿ ಯುರೇನಿಯಂ ಸಂಸ್ಕರಣೆ ಮಾಡ್ತಾರೆ. 450 ಕೆಜಿ ಸಂಸ್ಕರಿತ ಯುರೇನಿಯಂ ಇದೆ. 60% ಸಂಸ್ಕರಿತ ಯುರೇನಿಯಂ ಅದು. ಅದನ್ನು 90%ಗೆ ಸಂಸ್ಕರಿಸಿದ್ರೆ ಅದೇ ಪರಮಾಣು ಬಾಂಬ್ ಆಗುತ್ತೆ. ಇಸ್ಫಹಾನ್ನಲ್ಲಿ ಇರಾನ್ನ 3,000 ವಿಜ್ಞಾನಿಗಳು ದುಡಿತಾರೆ. ಇದೇ ನೆಲೆಯಲ್ಲಿ ಕಚ್ಚಾ ಯುರೇನಿಯಂ ಅನ್ನ UF6 ಆಗಿ ಮಾಡ್ತಾರೆ ವೀಕ್ಷಕರೇ. UF6 ಅನ್ನ ಬಳಿಕ ನತಾಂಜ್ ಫೋರ್ಡೋಗೆ ಕೊಂಡೊಯ್ತಾರೆ. ಇವು 2 ಅಣ್ವಸ್ತ್ರ ಸ್ಪಾಟ್ಗಳಿದು ಇರಾನ್ನಲ್ಲಿ. ಪರಮಾಣು ಬಾಂಬ್ಗಳನ್ನ ಆ ಯುರೇನಿಯಂ ಸಂಸ್ಕರಿತವಾಗಿ ಇಡುವಂತಹ ಪ್ಲೇಸ್ಗಳು. ಆ 2 ನೆಲೆಗಳಲ್ಲಿ ಯುರೇನಿಯಂ ಸಂಸ್ಕರಣೆ ಮಾಡ್ತಾರೆ. ಆದರೆ ಇದೀಗ ಅದೇ ಪರಮಾಣು ಸೆಂಟರ್ಗಳು ನಾಶ ಆಗಿದೆ. ಅಮೆರಿಕನೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಇರಾನ್ನ ಬಗ್ಗು ಬಡಿಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದೆ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಅಮೆರಿಕದ ದಾಳಿಗೆ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಭೀಕರ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಇರಾನ್ನ ಟಾರ್ಗೆಟ್ ಆಗ್ತಾ ಇದೆ. ಹಿಂಗೆ ಪ್ರತಿದಾಳಿಯ ಮೂಲಕ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡುವಂತ ಕೆಲಸ ಇರಾನ್ನಿಂದ ನಿರಂತರವಾಗಿ ಆಗ್ತಾ ಇದೆ. ಈ ಮಧ್ಯೆ ಅಮೆರಿಕ ನೆಕ್ಸ್ಟ್ ಲೆವೆಲ್ ಯುದ್ಧಕ್ಕೆ ಮುಂದಾಗ್ತಾ ಇದ್ದಾರೆ. ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಧಾನಕ್ಕೂ ಆಫ್ ದ ರೆಕಾರ್ಡ್ ತೆರೆಮರೆಯಲ್ಲಿ ಪ್ರಯತ್ನಗಳಾಗ್ತಾ ಇದೆಯಂತೆ. ಯುದ್ಧ ನಿಲ್ಲಿಸ್ಬಿಟ್ರೆ ಸಾಕು ಅಂತ ಟ್ರಂಪ್ ಹೇಳ್ತಾ ಇದ್ದಾರಂತೆ. ನಾಳೆ ಒಂದು ಮಹತ್ವದ ಆದೇಶವನ್ನ ವೈಟ್ ಹೌಸ್ ಇಂದ ಹೊರಡಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನಾಳೆ ಏನಾಗಬಹುದು ಅನ್ನೋದನ್ನ ನಾವು ಕಾದ್ ನೋಡೋಣ. ಇನ್ನು ನೆಕ್ಸ್ಟ್ ಪದೇ ಪದೇ ಶಾಂತಿ ಶಾಂತಿ ಅಂತಿದ್ದಾರೆ ಡೊನಾಲ್ಡ್ ಟ್ರಂಪ್. ಈಗ ಅವರಿಗೆ ಶಾಂತಿ ನೆನಪಾಗಿದೆ. ಇಷ್ಟು ದಿನ ಎಲ್ಲರನ್ನೂ ಹೊಡೆದು ಬಿಡ್ತೀವಿ,
ಟ್ಯಾರಿಫ್ ಜಾಸ್ತಿ ಮಾಡ್ಬಿಡ್ತೀವಿ, ನಮ್ಮ ಮಾತು ಕೇಳಿಲ್ಲ ಅಂದ್ರೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂದವರಿಗೆ ಈಗ ಶಾಂತಿ, ಸಂಧಾನ ಇತ್ಯಾದಿ ಇತ್ಯಾದಿ ನೆನಪಾಗ್ತಾ ಇದೆ. ಒಪ್ಪಂದದ ನೆಪದಲ್ಲಿ ದೊಡ್ಡ ದಾಳಿಗೆ ಅಮೆರಿಕ ಸಜ್ಜಾಗಿದೆಯಾ ಅನ್ನುವಂತ ಪ್ರಶ್ನೆ ಸುಲಭವಾಗಿ ಟ್ರಂಪ್ನ ನಂಬುವಂತಿಲ್ಲ. ಈ ಹಿಂದೆ 5 ದಿನ ನಾವು ದಾಳಿ ಮಾಡಲ್ಲ ಅಂತ ಹೇಳಿದಾಗಲೂ ಕೂಡ ಅದರ ಹಿಂದೆ ಏನೋ ಸ್ಟ್ರಾಟಜಿ ಅಡಗಿದೆ ಅನ್ನುವಂತ ಚರ್ಚೆಗಳಾಯ್ತು. ಆ 5 ದಿನಗಳ ಗ್ಯಾಪ್ ಅಲ್ಲಿ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನ ಮಿಡ್ಲ್ ಈಸ್ಟ್ ಅಲ್ಲಿ ಮಾಡೋದು, ಆ ರೀತಿಯ ಲೆಕ್ಕಾಚಾರವನ್ನ ಇಟ್ಕೊಂಡಂತವರು ಈಗ ಶಾಂತಿ ಶಾಂತಿ ಅಂತಿದ್ದಾರೆ. ಯುದ್ಧ ಅಂತ ಹಾತೊರಿತಾ ಇದ್ದಂತ ರಾಷ್ಟ್ರ ಈಗ ಯುದ್ಧ ನಿಂತರೆ ಸಾಕು, ಇಡೀ ಜಗತ್ತಿಗೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂತ ಅಮೆರಿಕ ಈಗ ಇರಾನ್ನ ಪ್ರತಿದಾಳಿಗೆ ಪತುರುಗುಟ್ಟು ಹೋಗ್ತಾ ಇದೆ. ಒಂದು 8 ರಿಂದ 10 ದಿನದಲ್ಲಿ ಯುದ್ಧ ಮುಗಿಸ್ಬಿಡ್ತೀವಿ ಅನ್ನುವಂತ ಅಹಂನಲ್ಲಿದ್ದಂತಹ ಟ್ರಂಪ್ಗೆ ಈಗ ಯಾವ ರೀತಿಯ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಹೇಗಾದ್ರೂ ಮಾಡಿ ಯುದ್ಧ ನಿಲ್ಲಿಸ್ಬಿಡೋಣ. ಅಮೆರಿಕಾದಲ್ಲೇ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ನೋ ಕಿಂಗ್ಸ್ ಅಂತ ರಸ್ತೆಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಹಿರಿಯರು ಸುಮ್ಮನೆ ಹೇಳಿಲ್ಲ, ಕೋಟೆ ಕಟ್ಟಿ ಮೆರೆದವರೆಲ್ಲ ಏನಾದರೂ ನೀನ್ ಯಾವ ಲೆಕ್ಕ ಹೇಳೋ ಮಂಕದಿಣಿಯೇ ಅಂತ ಹೇಳಿ. ಉರಿದಿದ್ದು ಊರಲ್ಲಿ ಇರಲಿಲ್ಲ, ಉರಿಬಾರದು. ಅದಕ್ಕೆ ಇಷ್ಟೆಲ್ಲ ಸಾಕ್ಷಿ ಆಗ್ತಾ ಇದೆ. ಇರಾನ್ ಯಾವ ರೀತಿ ಈಗ ಪ್ರತಿದಾಳಿಯನ್ನ ಮಾಡ್ತಾ ಇದೆ ಅಂತಂದ್ರೆ ಅಮೆರಿಕದಂತವರು ಸಂಧಾನಕ್ಕೆ ಬರ್ತಾ ಇದ್ದಾರೆ. B-52 ವಿಮಾನ ಬಳಸಿ 2,000 ಪೌಂಡ್ ಬಾಂಬ್ ಹಾಕಲಾಗಿದೆ. ಅಮೆರಿಕದ ಟಾರ್ಗೆಟ್ ಇರಾನ್ನ ಪರಮಾಣು ನೆಲೆಗಳು. ಆದರೆ ಅಷ್ಟು ಸುಲಭವಾಗಿ ಇರಾನ್ ಸಾಧ್ಯನೇ ಇಲ್ಲ. ಎಲ್ಲವೂ ಕೂಡ ಸೇಫ್ ಆಗಿದೆ ಅಂತ ಇರಾನ್ ಹೇಳ್ತಾ ಇದೆ. ಆದರೆ ಅಮೆರಿಕದ ಪ್ರಮುಖ ಟಾರ್ಗೆಟ್ ಇರಾನ್ನ ಶಸ್ತ್ರಾಸ್ತ್ರಗಳು. ದಾಳಿಯ ಬಳಿಕ ರಾತ್ರಿಯಲ್ಲೇ ಹಗಲಿನಂತ ವಾತಾವರಣ ಸೃಷ್ಟಿಯಾಗುತ್ತೆ. ಮೊನ್ನೆಯಷ್ಟೇ ಭೀಕರ ದಾಳಿಗೆ ಎಚ್ಚರಿಕೆಯನ್ನು ನೀಡಿತ್ತು ಅಮೆರಿಕ. ಆದರೆ ಅಮೆರಿಕದ ಎಚ್ಚರಿಕೆ ವಾರ್ನಿಂಗ್ಗೆ ತಲೆನೇ ಕೆಡಿಸಿಕೊಳ್ಳಿಲ್ಲ ಇರಾನ್. ಇದಾದ್ಮೇಲೆ ಒಂದು ದಾಳಿ ಆಗುತ್ತೆ. ದಾಳಿಯ ಬಳಿಕ ಸ್ಫೋಟಕ ವಿಡಿಯೋನೂ ಕೂಡ ಟ್ರಂಪ್ ಹಂಚಿಕೊಳ್ತಾರೆ, ನೋಡಿ ನಮ್ಮ ದಾಳಿ ಹೇಗಿದೆ ಅಂತ ಹೇಳಿ. ಈ ದಾಳಿಯ ಬಳಿಕ ಇರಾನ್ನ ಶಸ್ತ್ರಬಲ ನಾಶ ಆಯ್ತಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ರೇಡಿಯೇಷನ್ ಆಗಿಲ್ವಂತೆ. ಸದ್ಯ ಇರಾನ್ನ ಪರಮಾಣು ಸೆಂಟರ್ ನಾಶ ಆಗಿದೆ. ಆದರೆ ಇರಾನ್ನ ಈ ಸಂಸ್ಕರಿತ ಯುರೇನಿಯಂ ಏನಿದೆಯಲ್ಲ ಅದು ಹಾಗೆ ಉಳಿದಿದೆ. ಅದು ಹಾಳಾಗೋದಕ್ಕೂ ಇರಾನ್ ಬಿಡೋದಿಲ್ಲ. ಅಷ್ಟು ಸೇಫ್ ಆಗಿ ನಾವು ಬಂಕರ್ ಅಲ್ಲಿ ಆ ಯುರೇನಿಯಂ ಅನ್ನು ಇಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇರಾನ್ನವರು. ಇಸ್ಫಹಾನ್ನಲ್ಲೇ ಹೆಚ್ಚಾಗಿ ಯುರೇನಿಯಂ ಸಂಸ್ಕರಣೆ ಮಾಡ್ತಾರೆ. 450 ಕೆಜಿ ಸಂಸ್ಕರಿತ ಯುರೇನಿಯಂ ಇದೆ. 60% ಸಂಸ್ಕರಿತ ಯುರೇನಿಯಂ ಅದು. ಅದನ್ನು 90%ಗೆ ಸಂಸ್ಕರಿಸಿದ್ರೆ ಅದೇ ಪರಮಾಣು ಬಾಂಬ್ ಆಗುತ್ತೆ. ಇಸ್ಫಹಾನ್ನಲ್ಲಿ ಇರಾನ್ನ 3,000 ವಿಜ್ಞಾನಿಗಳು ದುಡಿತಾರೆ. ಇದೇ ನೆಲೆಯಲ್ಲಿ ಕಚ್ಚಾ ಯುರೇನಿಯಂ ಅನ್ನ UF6 ಆಗಿ ಮಾಡ್ತಾರೆ ವೀಕ್ಷಕರೇ. UF6 ಅನ್ನ ಬಳಿಕ ನತಾಂಜ್, ಫೋರ್ಡೋಗೆ ಕೊಂಡೊಯ್ತಾರೆ. ಇವು 2 ಅಣ್ವಸ್ತ್ರ ಸ್ಪಾಟ್ಗಳಿದು ಇರಾನ್ನಲ್ಲಿ. ಪರಮಾಣು ಬಾಂಬ್ಗಳನ್ನ ಆ ಯುರೇನಿಯಂ ಸಂಸ್ಕರಿತವಾಗಿ ಇಡುವಂತಹ ಪ್ಲೇಸ್ಗಳು. ಆ 2 ನೆಲೆಗಳಲ್ಲಿ ಯುರೇನಿಯಂ ಸಂಸ್ಕರಣೆ ಮಾಡ್ತಾರೆ. ಆದರೆ ಇದೀಗ ಅದೇ ಪರಮಾಣು ಸೆಂಟರ್ಗಳು ನಾಶ ಆಗಿದೆ. ಅಮೆರಿಕನೂ ಕೂಡ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಇರಾನ್ನ ಬಗ್ಗು ಬಡಿಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದೆ. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಅಮೆರಿಕದ ದಾಳಿಗೆ ಜಗ್ತಾ ಇಲ್ಲ, ಬಗ್ಗುತ್ತಾ ಇಲ್ಲ. ಪ್ರತಿದಾಳಿಯನ್ನ ಮಾಡ್ತಾನೆ ಇದೆ. ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಭೀಕರ ದಾಳಿಯನ್ನ ಮಾಡ್ತಾ ಇದೆ. ಇಸ್ರೇಲ್ನ ಟೆಲ್ ಅವೀವ್ ಇರಾನ್ನ ಟಾರ್ಗೆಟ್ ಆಗ್ತಾ ಇದೆ. ಹಿಂಗೆ ಪ್ರತಿದಾಳಿಯ ಮೂಲಕ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡುವಂತ ಕೆಲಸ ಇರಾನ್ನಿಂದ ನಿರಂತರವಾಗಿ ಆಗ್ತಾ ಇದೆ. ಈ ಮಧ್ಯೆ ಅಮೆರಿಕ ನೆಕ್ಸ್ಟ್ ಲೆವೆಲ್ ಯುದ್ಧಕ್ಕೆ ಮುಂದಾಗ್ತಾ ಇದ್ದಾರೆ. ಡೆಡ್ಲೈನ್ ಮೇಲೆ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಧಾನಕ್ಕೂ ಆಫ್ ದ ರೆಕಾರ್ಡ್ ತೆರೆಮರೆಯಲ್ಲಿ ಪ್ರಯತ್ನಗಳಾಗ್ತಾ ಇದೆಯಂತೆ. ಯುದ್ಧ ನಿಲ್ಲಿಸ್ಬಿಟ್ರೆ ಸಾಕು ಅಂತ ಟ್ರಂಪ್ ಹೇಳ್ತಾ ಇದ್ದಾರಂತೆ. ನಾಳೆ ಒಂದು ಮಹತ್ವದ ಆದೇಶವನ್ನ ವೈಟ್ ಹೌಸ್ ಇಂದ ಹೊರಡಿಸ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ನಾಳೆ ಏನಾಗಬಹುದು ಅನ್ನೋದನ್ನ ನಾವು ಕಾದ್ ನೋಡೋಣ. ಇನ್ನು ನೆಕ್ಸ್ಟ್